ಸೊ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಗದ್ದಿಗೌಡರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅಂಚೆ ಮತದಾನದಲ್ಲಿ ಮಾತ್ರ ಹೇಳ್ತಾ ಇದ್ದೀವಿ ನಿಮಗೆ ಇದನ್ನ. ಇನ್ನು ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರು ಮುನ್ನಡೆಯಲ್ಲಿದ್ದಾರೆ. ಸೊ ಹಾಗಾಗಿ ಆ 4 ನಂಬರ್ಸ್ಗಳು ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ ಕರ್ನಾಟಕದ್ದು. ಆ ನಂಬರ್ಸ್ ಗಳನ್ನ ನೋಡ್ತಾ ಹೋದಾಗ ನಿಮಗೆ 4ರಲ್ಲಿ ಮುನ್ನಡೆ ಇದೆ. ಮೇಲ್ ಟಾಪ್ ಅಲ್ಲಿ ನಿಮಗೆ 5 ಕಾಣಿಸ್ಕೊಳ್ತಾ ಇದೆ. INDIA ಒಕ್ಕೂಟವು ಕೂಡ 1ರಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಎಲ್ಲವೂ ಕೂಡ ಈಗ ಸದ್ಯಕ್ಕೆ ಇಡೀ ದೇಶಾದ್ಯಂತ ನಿಮಗೆ ಮುನ್ನಡೆ ಕಾಯ್ದುಕೊಳ್ತಾ ಇದ್ರೆ ಅದು ಅಂಚೆ ಮತದಾನದ್ದು ಚೇಂಜ್ ಆಯ್ತು. ಇವಾಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುನ್ನಡೆಗೆ ಬಂದಿದೆ. ಇದು ಕೂಡ ಅಂಚೆ ಮತದಾನದ ಲೆಕ್ಕಾಚಾರ ನಾವು ಹೇಳ್ತಾ ಇರತಕ್ಕಂಥದ್ದು. ಆರಂಭದಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಇದ್ರು ಬಿಜೆಪಿಯಿಂದ, ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ಲೀಡ್ ಅಲ್ಲಿದ್ದಾರೆ ಅಂತಕ್ಕಂಥದ್ದು ಬರ್ತಾ ಇದೆ. ಒಟ್ಟಾರೆ ಕರ್ನಾಟಕದ 4 ಚಿತ್ರಣಗಳು ಸಿಗ್ತಾ ಇದೆ. 3ರಲ್ಲಿ ಬಿಜೆಪಿ, 1ರಲ್ಲಿ ಕಾಂಗ್ರೆಸ್ ಮುನ್ನಡೆ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಅಂಚೆ ಮತದಾನದಲ್ಲಿ ಇದು ಲೀಡ್ ಪಡ್ಕೊಳ್ತಾ ಇದ್ದಾರೆ. ವೆರಿ ಲೆಸ್ ನಂಬರ್ ಇರುತ್ತೆ ಇದು ಆಕ್ಚುಲಿ, ಅಂದ್ರೆ ಕಡಿಮೆ ಅಂಚೆ ಮತದಾನದ ಟೋಟಲ್. ನೀವು ದಾವಣಗೆರೆ ನೋಡ್ತಾ ಇದ್ರೆ ಅರವಿಂದ್, ಆರಂಭದಲ್ಲೂ ಬಹಳ ಚರ್ಚೆ ಇದು, ನೆಕ್ ಟು ನೆಕ್ ಫೈಟ್. ಅಂಚೆ ಮತದಾನದಲ್ಲೂ ಹಾಗೆ ಕಾಣಿಸ್ತಾ ಇದೆ. ಮೊದಲು ಬಿಜೆಪಿ ಮತ್ತೆ ಕಾಂಗ್ರೆಸ್, ಮೊದಲು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಅಂಚೆ ಮತದಾನದಲ್ಲೂ ಕಾಣಿಸಿಕೊಳ್ತಾ ಇದೆ. ಎಂಡ್ ತನಕ ವಿಪರೀತವಾದಂತಹ ಟೈಟ್ ಫೈಟ್ ಇರತಕ್ಕಂಥದ್ದು ದಾವಣಗೆರೆ. ಬಿಜೆಪಿ 3, ಕಾಂಗ್ರೆಸ್ 1. ಸದ್ಯದ ಟ್ರೆಂಡ್ ಕರ್ನಾಟಕದ್ದೇ ಸಿಗ್ತಾ ಇದೆ ನಮಗೆ. ಸದ್ಯದ ಟ್ರೆಂಡ್ ಬಿಜೆಪಿ 3, ಕಾಂಗ್ರೆಸ್ 1ರಲ್ಲಿ ಮುನ್ನಡೆ. ಕರ್ನಾಟಕದ ಅಂಚೆ ಮತದಾನ ಪ್ರಕ್ರಿಯೆಗಳು ಆರಂಭ ಆಗಿದೆ. ಬಿಜೆಪಿಗೆ 3 ಮತ್ತೆ ಕಾಂಗ್ರೆಸ್ಗೆ 1. ಇನ್ನೂ ಕೆಲವು ಕಡೆ ಅಂಚೆ ಮತದಾನ ಈಗಷ್ಟೇ ಶುರುವಾಗುತ್ತೆ. ಈಗ ಎಕ್ಸಾಕ್ಟ್ ಆಗಿ 8 ಗಂಟೆಗೆ ಆರಂಭ ಆಗ್ತಕ್ಕಂಥದ್ದು. ಕೆಲವು ಕಡೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 5-10 ನಿಮಿಷ ಮೊದಲೇ ಮಾಡಿರ್ತಾರೆ. ಅದೆಲ್ಲವನ್ನ ಕೂಡ ಪೇಪರ್ ಲೆಕ್ಕ ಅಲ್ವಾ, ಅದೆಲ್ಲ ತೆಗೆದು ಎಲ್ಲವನ್ನ ಇದು ಮಾಡಬೇಕು. ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಮುನ್ನಡೆ, ಮತ್ತೊಂದು ಕ್ಷೇತ್ರದ ಟ್ರೆಂಡ್ ಬರ್ತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಮುನ್ನಡೆ. ಸ್ಟಾರ್ ಚಂದ್ರು ಕಾಂಗ್ರೆಸ್ನಿಂದ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದಾರೆ. ಕುಮಾರಸ್ವಾಮಿ ಮುನ್ನಡೆಯಲ್ಲಿದ್ದಾರೆ. ಅದು ಕೂಡ ಅಗೈನ್ ಅಂಚೆ ಮತದಾನ ಎಲ್ಲೂ ಕೂಡ EVM ಓಪನ್ ಮಾಡಿಲ್ಲ ಇನ್ನೂ ಕೂಡ. ಇನ್ನು ಓಪನ್ ಆಗಿಲ್ಲ. ಸೊ ಓಪನ್ ಆದ ತಕ್ಷಣ EVMಗಳ ವಿಚಾರದಲ್ಲಿ ಬರಕ್ ಶುರುವಾದಾಗ ಬೂತ್ಗಳ ಲೆಕ್ಕಗಳ ಸಿಗಕ್ ಶುರು ಆಗತ್ತೆ. ಆಯಾ ಪಾರ್ಟಿಗಳು ಅವಾಗ ಹೇಳ್ತವೆ, ಆ ಬೂತ್ ಓಪನ್ ಆದಾಗ ಇಲ್ಲ ಆಗತ್ತೆ ನೋಡಿ, ನಮ್ದು ಅಲ್ಲಿ ಬರುತ್ತೆ ನೋಡಿ ಓಟ್ಸ್ಗಳು ಅಂತೇಳಿ. ಆವಾಗ ನಿಮಗೆ ಈ ಮುನ್ನಡೆಗಳಿದೆಯಲ್ಲ ಹ್ಯೂಜ್ ಆಗಿ ಓಪನ್ ಆಗಕ್ಕೆ ಶುರುವಾಗುತ್ತೆ. ಒಂದೊಂದೇ ಕ್ಷೇತ್ರದಲ್ಲ, ಬಹುತೇಕ ಎಲ್ಲಾ ಕಡೆನೂ 8:30 ನಿಮ್ಗೆ ನಂಬರ್ಸ್ಗಳು ಏನ್ ಕಾಣಿಸ್ಕೊಳ್ತಾ ಇದೆ ಅದು ಡಬಲ್ ಡಿಜಿಟ್ ವರೆಗೂ ಹೋಗುತ್ತೆ, ತ್ರಿಬಲ್ ಡಿಜಿಟ್ ವರೆಗೂ ಆಲ್ಮೋಸ್ಟ್ ಅಲ್ಲಿ ಹೋಗ್ಬಿಡುತ್ತೆ 8:30 ಅಷ್ಟೊತ್ತಿಗೆ. ಕಾರಣ EVMಗಳು ಓಪನ್ ಆಗುತ್ತೆ. ಸೊ ಈಗ ಅಂಚೆ ಮತಗಳ ಲೆಕ್ಕಾಚಾರಗಳಲ್ಲಿ ನಿಮಗೆ ಮತ ಎಣಿಕೆ ಏನ್ ಮಾಡ್ತಾ ಇದ್ದಾರೆ. ಸೊ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ EVM ಮತ ಎಣಿಕೆ ಆರಂಭವಾಗಿದೆ ಅಂತ ಹೇಳ್ತಾ ಇದ್ದಾರೆ. 8 ಗಂಟೆ ಆಯ್ತಲ್ಲ, ಸೊ ಅಲ್ಲಿ ಆಗಬೇಕಾಗಿರುವಂತದ್ದು ಅಂಚೆ ಮತಗಳ ಪ್ರಮಾಣ ಕಡಿಮೆ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂಚೆ ಮತಗಳದ್ದು ಮುಕ್ತಾಯವಾಗಿದೆ. ಈಗ EVM ಮತಗಳ ಎಣಿಕೆಯನ್ನ ಆರಂಭ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುವಂತ ಪರಿಸ್ಥಿತಿ ಬಂದುಬಿಟ್ರೆ ಎಲ್ಲಿ ಅವರು ಮುನ್ನಡೆ ಪಡ್ಕೊಳಕ್ಕಾಗತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಕರಾವಳಿ ಭಾಗ ಅಂದ್ರೆ ಅದು ಬಿಜೆಪಿಯ ಗಟ್ಟಿನೆಲ್ಲ. ಅದರಲ್ಲೂ ಕೂಡ ದೇಶದ ವಿಚಾರದಲ್ಲಿ ಬಂದಾಗ ಅವರು ಆ ಕಡೆಗೆ ನಿಂತ್ಕೊಳ್ತಾರೆ, ಬಿಜೆಪಿ ಕಡೆ ನಿಂತ್ಕೊಳ್ತಾರೆ ಅನ್ನುವಂತ ಮಾತುಗಳೇ ಬಹುದೊಡ್ಡದಾಗಿ ಕೇಳಿ ಬರುತ್ತೆ ಅಲ್ಲಿಗೆ. ಸೊ ಹಾಗಾಗಿ ದಕ್ಷಿಣ ಕನ್ನಡದಲ್ಲಿ ಈಗ ಸದ್ಯಕ್ಕೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅಗೇನ್ ಹೇಳ್ತಾ ಇದೀವಿ, ಅದು ಅಂಚೆ ಮತಗಳ ಮುನ್ನಡೆ. ಅದು ಬೆಂಗಳೂರು ಕೇಂದ್ರದಲ್ಲಿ ಈಗ EVM ಮತಗಳ ಎಣಿಕೆ ಆರಂಭ ಆಗಿದೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಂಚೆ ಮತಗಳನ್ನ ಅವರು ಎಣಿಕೆ ಮಾಡಿ ಮುಕ್ತಾಯಗೊಳಿಸಿ EVMಗಳನ್ನ ಟೇಬಲ್ಗೆ ತಂದಿಟ್ಟುಕೊಂಡು ಅದನ್ನ ಈಗ ಓಪನ್ ಮಾಡ್ತಾ ಇದ್ದಾರೆ. ಬೂತ್ ವೈಸ್ ತರ್ತಾರೆ ಟೇಬಲ್ ಮೇಲಕ್ಕೆ. ಏಕಕಾಲದಲ್ಲಿ ನಡೀತಾ ಇರುತ್ತೆ ಮತ ಎಣಿಕೆ ಪ್ರಕ್ರಿಯೆಗಳು. ಈಗಾಗಲೇ ಬೆಂಗಳೂರು ಕೇಂದ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ 22 ಸುತ್ತುಗಳಿದೆ. ಒಟ್ಟು 22 ಸುತ್ತುಗಳ ಮತ ಎಣಿಕೆ ಆಗಬೇಕು. EVM ಲೆಕ್ಕನೇ ಹೇಳ್ತಾ ಇರೋದು. EVMಗಳಲ್ಲಿ 22 ಸುತ್ತು. ರಾಮನಗರದಲ್ಲಿ ನಡೀತಾ ಇರತಕ್ಕಂಥ ಕೌಂಟಿಂಗ್. ಸದ್ಯದ ಟ್ರೆಂಡ್ ಕರ್ನಾಟಕದಲ್ಲಿ 7 ಕ್ಷೇತ್ರಗಳ ಟ್ರೆಂಡ್ ಸಿಗುತ್ತಾ ಇದೆ. 5ರಲ್ಲಿ ಬಿಜೆಪಿ, 1ರಲ್ಲಿ JDS, ಮತ್ತೊಂದರಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಉಡುಪಿಯಲ್ಲಿ ಬಿಜೆಪಿ ಮುನ್ನಡೆ. ಅರುಣ್ ಹೇಳ್ತಾ ಇದ್ದ ಹಾಗೆ ಕರಾವಳಿ ಭಾಗದಲ್ಲಿ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇದರಲ್ಲಿ ಬಿಜೆಪಿಗೆ ಹಿನ್ನಡೆ ಆದರೆ ಇನ್ನೆಲ್ಲಿ ಬರುತ್ತೆ ಅಂತಕ್ಕಂಥ ಪ್ರಶ್ನೆ. ಆಸ್ ಎಕ್ಸ್ಪೆಕ್ಟೆಡ್ ಉಡುಪಿ, ದಕ್ಷಿಣ ಕನ್ನಡ 2 ಕಡೆ ಅಂಚೆ ಮತಗಳಲ್ಲಿ ಬಿಜೆಪಿಗೆ ಮುನ್ನಡೆ ಇದೆ ಅಂತಕ್ಕಂಥದ್ದು. ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ, ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬಿಜೆಪಿ ಅಭ್ಯರ್ಥಿ. ಎಲ್ಲರೂ ಅಂಚೆ ಮತಗಳಲ್ಲಿ ಮುನ್ನಡೆಯಲ್ಲಿ ಇದ್ದಾರೆ. ಒಟ್ಟು 8 ಕ್ಷೇತ್ರಗಳ ಟ್ರೆಂಡ್ ಸಿಗ್ತಾ ಇದೆ. 6ರಲ್ಲಿ ಬಿಜೆಪಿ, ಇನ್ನೊಂದು ಆಡ್ ಆಗಿದೆ, 1 JDS, 1 ಕಾಂಗ್ರೆಸ್. ಉಡುಪಿ, ದಕ್ಷಿಣ ಕನ್ನಡ ಎಲ್ಲ ಕಡೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆಯಲ್ಲಿದ್ದರೆ 1 ಕ್ಷೇತ್ರ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮತ್ತು ಮಂಡ್ಯದಲ್ಲಿ JDS ಮುನ್ನಡೆಯಲ್ಲಿದೆ.
ಸೊ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂಚೆ ಮತದಾನದಲ್ಲಿ. ಅಲ್ಲಿ ಯಾವುದು ಕೂಡ ಹಿನ್ನಡೆ ಅಂತ ಕಾಣಿಸಿಕೊಳ್ತಾ ಇಲ್ಲ. ಲೈಕ್ ದಾವಣಗೆರೆಯಲ್ಲಿ ಆರಂಭದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತು ಅಂಚೆ ಮತದಾನದಲ್ಲಿ. ಅದಾದ ನಂತರ ಕಾಂಗ್ರೆಸ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತು, ಬಿಜೆಪಿ ಹಿನ್ನಡೆಯನ್ನ ಅನುಭವಿಸಬೇಕಾಯಿತು. ಬಟ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಅಂಚೆ ಮತಗಳಲ್ಲಿ ಮುನ್ನಡೆಯನ್ನೇ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಅಷ್ಟೇ ಅಂಚೆ ಮತದಾನದಲ್ಲಿ ಮುನ್ನಡೆಯನ್ನ ಡಾಕ್ಟರ್ ಮಂಜುನಾಥ್ ಅವರು ಕಾಯ್ದುಕೊಳ್ತಾ ಇದ್ದಾರೆ. ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇಲ್ಲ. ತುಂಬಾ ಟಫ್ ನೆಕ್ ಟು ನೆಕ್ ಫೈಟ್ ಅನ್ನುವಂಥದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವೂ ಕೂಡ ಇದೆ ಅದರಲ್ಲಿ. ಹಾಗಾಗಿ ಅಂಚೆ ಮತದಾನದಲ್ಲಿ ಅಂತಹ ನೆಕ್ ಟು ನೆಕ್ ಆಗಿ ಏನು ಕಾಣಿಸ್ಕೊಳ್ತಾ ಇಲ್ಲ. ಸೊ ಅಲ್ಲಿ ಮುನ್ನಡೆಯನ್ನ ಡಾಕ್ಟರ್ ಮಂಜುನಾಥ್ ಅವರು ಕಾಯ್ದುಕೊಳ್ತಾ ಇದ್ದಾರೆ. ಲೈಕ್ ದಾವಣಗೆರೆ ರೀತಿಯಲ್ಲಿ ಅಲ್ಲಿ ಕಾಣಿಸ್ತಾ ಇಲ್ಲ. ಬಾಗಲಕೋಟೆಯಲ್ಲೂ ಕೂಡ ಹಾಗೆ ಯಾವುದೇ ರೀತಿಯಾದ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ದಕ್ಷಿಣ ಕನ್ನಡದಲ್ಲೂ ಕೂಡ ಹಾಗೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಕಾಣಿಸ್ಕೊಳ್ತಾ ಇಲ್ಲ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಅಷ್ಟೇ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಕಾಣಿಸ್ಕೊಳ್ತಾ ಇಲ್ಲ. ಸದ್ಯಕ್ಕೆ ಅಂಚೆ ಮತದಾನದಲ್ಲಿ ಅವರೆಲ್ಲರೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ನಿಮಗೆ ಜೆಡಿಎಸ್ ಒಂದು ಮುನ್ನಡೆ ಎಲ್ಲಿ ಅಂತಂದ್ರೆ ಅದು ಮಂಡ್ಯ, ಕಾಂಗ್ರೆಸ್ ಎಲ್ಲಿ ಮುನ್ನಡೆ ಅಂತಂದ್ರೆ ಅದು ದಾವಣಗೆರೆ. ಸೊ ಹಾಗಾಗಿ ಇವೆರಡು ಕ್ಷೇತ್ರಗಳು ಅಲ್ಲಿದೆ. ಇನ್ನುಳಿದಂತ 6 ಕ್ಷೇತ್ರಗಳು ಬಿಜೆಪಿ ಯಾವ್ಯಾವ ಭಾಗಗಳಲ್ಲಿ ಇದಾವೆ ಅನ್ನುವಂಥದ್ದು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಅಂಚೆ ಮತದಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಇವಿಎಂ ಓಪನ್ ಆಗಿದೆ ಹಲವು ಕ್ಷೇತ್ರಗಳಲ್ಲಿ. ಅದರ ಹೋಗುತ್ತೆ ಒಂದೊಂದು ಓಪನ್ ಆಗಕ್ಕೆ ಅಟ್ಲೀಸ್ಟ್ ಒಂದು ಬೂತ್ ನ ಇವಿಎಂಗಳು ಕ್ಲಿಯರ್ ಆಗಬೇಕು ಅಂತಂದ್ರೆ ಕನಿಷ್ಠ ಅಂದ್ರೂ 15ರಿಂದ 20 ನಿಮಿಷಗಳು ಬೇಕಾಗತ್ತೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಮುನ್ನಡೆ, ಇದು ಕೂಡ ಅಂಚೆ ಮತಗಳೇ. ಬಳ್ಳಾರಿಯಲ್ಲಿ ಅಂದ್ರೆ ಅಲ್ಲಿಗೆ ಮುನ್ನಡೆ ಲೆಕ್ಕದಲ್ಲಿ, ಅಂಚೆ ಮತಗಳ ಮುನ್ನಡೆ ಲೆಕ್ಕದಲ್ಲಿ ಬಿಜೆಪಿಗೆ 7, ಜೆಡಿಎಸ್ 1 ಮತ್ತು ಕಾಂಗ್ರೆಸ್ 1 ಕ್ಷೇತ್ರ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅಂಚೆ ಮತಗಳ ಎಣಿಕೆಯನ್ನ ಮಾಡಿದಾಗ ಅದರಲ್ಲಿ ಮುನ್ನಡೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಮತ್ತೆ ಇಂಡಿಯಾ ವಿಚಾರಕ್ಕೆ ಬರೋದಾದ್ರೆ, ಒಟ್ಟಾರೆ ದೇಶದ ವಿಚಾರಕ್ಕೆ ಬರೋದಾದ್ರೆ NDA 35, ಇಂಡಿಯಾ ಒಕ್ಕೂಟ 15, ಇತರರು 5. ಮೇಲ್ಗಡೆ ಕಾಣಿಸ್ಕೊಳ್ತಾ ಇದೆ ದಪ್ಪ ಅಕ್ಷರಗಳಲ್ಲಿ, ತಾವು ಗಮನಿಸ್ತಾ ಇದ್ದೀರಾ. NDA 35, ಇಂಡಿಯಾ 15 ಮತ್ತು ಇತರರು 5. ಇದು ದೇಶದ ಲೆಕ್ಕಾಚಾರ. ನಮ್ಮ ರಾಜ್ಯದಲ್ಲಿ 9 ಕ್ಷೇತ್ರಗಳ ಟ್ರೆಂಡ್ ಇಲ್ಲಿ ತನಕ ನಮಗೆ ಗೊತ್ತಾಗಿರ್ತಕ್ಕಂಥದ್ದು. 7ರಲ್ಲಿ ಬಿಜೆಪಿ, 1 ಜೆಡಿಎಸ್ ಮತ್ತು 1 ಕಾಂಗ್ರೆಸ್. ಈಗ ಲೇಟೆಸ್ಟ್ ಬರ್ತಾ ಇರೋದು ಬಳ್ಳಾರಿ, ಅದು ಕೂಡ ಅಂಚೆ ಮತನೇ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂತ. ಓಕೆ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಂತ ಅಭೂತಪೂರ್ವ